ಅಜ್ಜಿ, ಭುವನೇಶ್ವರಿ ಅಂದ್ರೆ ಹೀರೋ ತಾಯಿ. ಹೀರೋ ತಾಯಿನ? ಯಾವ ಹೀರೋ? ಫಿಲ್ಮ್ ಹೀರೋ. ಯಾವ ಫಿಲಮು? ಡಾರ್ಲಿಂಗ್, ಯಾವನ ಇವನು? ಲೂಸ್ ಮ್ಯಾನೇಜರು? ಏನ ಲೂಸಾ? ಇನ್ನೇನ್ ಮತ್ತೆ, ತಿಕ್ಕಲ್ ತರ ಆಡಿದ್ರೆ ಲೂಸು ಅಂತಾನೆ ಕರೆಯೋದು. ನೋಡು, ನಿಮ್ ಶೂಟಿಂಗ್ ಮುಗೀತಾ ಆ ಬೋರ್ಡ್ ತೆಗಿತಾ ಇರ್ಬೇಕು. ನೋಡ, ಭುವನೇಶ್ವರಿನೂ ಇಲ್ಲ, ಅಂಗಾಳ ಪರಮೇಶ್ವರಿನೂ ಇಲ್ಲ. ಅರ್ಥ ಆಯ್ತಾ? ಇದು ವಸಿಷ್ಠ ಹಾಸ್ಪಿಟ್ಲು, ನಮ್ಮ ಯಜಮಾನರದು. ಅದೆಲ್ಲ ಆವಾಗ. ಸ್ವಲ್ಪ ಸುಮ್ಮನಿರ್ತೀರಾ? ಡಾರ್ಲಿಂಗ್, ಹೋಗಿ ಡಬ್ಬ ನನ್ ಮಗ ಮ್ಯಾನೇಜರ್ನ ನೀನ್ ಯಾಕೆ ರಿಕ್ವೆಸ್ಟ್ ಮಾಡ್ತಿದ್ದೀಯಾ? ಏನು ಡಬ್ಬನ? ಹೌದು, ನೀನ್ ಡಬ್ಬ ನನ್ ಮಗನೇ. ಯಾರು ಡಬ್ಬ ಅಂತ ನಿಮಗ್ ತೋರಿಸ್ತೀನಿ. ಏನ್ರಿ ಮಾಡ್ತಿದ್ದೀರಾ? ನಿದ್ರೆ ಬರ್ದಿರಕ್ಕೆ ಈ ರೀತಿ ಎಲ್ಲ ಸರ್ಕಸ್ ಮಾಡ್ಬೇಕು. ಆದ್ರೆ ನೀವು ನಿದ್ದೆ ಬಿಡಕ್ ನಾನ್ ಬಿಡಲ್ಲ. ನೀವ್ ನಿದ್ದೆ ಬಿಟ್ಟು ಕಣ್ಣ ಕೆಂಪ್ ಮಾಡ್ಕೊಂಡ್ರೆ ಪರವಾಗಿಲ್ವಾ ಪತಿದೇವ್ರೆ? ನೋಡಿ, ಹಾಗೆಲ್ಲ ಗಂಡನಿಗೆ ತಿರುಗಿ ಪ್ರಶ್ನೆ ಮಾಡಬಾರ್ದು. ಅದೆಲ್ಲ ಹಳೆ ಕಾಲ ಆಯ್ತು. ನೀವು ಊಟ ಮಾಡಿಲ್ಲ ಅಂತ ಗೊತ್ತು, ಮೊದ್ಲು ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ನಾನಲ್ಲ, ನೀವ್ ಮನೆಗ್ ಹೋಗ್ಬೇಕು. ಇವತ್ತಿನ ನೈಟ್ ಡ್ಯೂಟಿ ನಾನ್ ಮಾಡ್ತೀನಿ. ಬೆಳಿಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿದೀರಾ. ಕಣ್ಣು ನೋಡಿ ಹೇಗೆ ಒಳಗಡೆ ಹೋಗಿದೆ. ಇನ್ ಸ್ವಲ್ಪ ಹೊತ್ತು ಹೋದ್ರೆ ನಿಮ್ ಕಣ್ಣ ಹುಡ್ಕೋದಕ್ಕೆ ಸರ್ಚ್ ಟೀಮ್ ಕರೆಸ್ಬೇಕಾಗುತ್ತೆ. ಏನೋ ಒಂದ್ ಹೇಳಿ ಅಮರ್ಸ್ತೀರಾ. ನನಗೇನು ಸುಸ್ತಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನನ್ನ ಸುರದ್ರೂಪಿ ಹೆಂಡತಿ ಮುಖ ಯಾವಾಗ್ಲೂ ಫಳಫಳ ಅಂತ ಹೊಳಿತಾ ಇರ್ಬೇಕು ಅನ್ನೋದೇ ಈ ಬಡಪಾಯಿ ಗಂಡನ್ ಬೇಡಿಕೆ. ಸೊ ಈಗ ಹೋಗಿ ಮಲ್ಕೊಳ್ಳಿ. ಹಾಗಾದ್ರೆ ಕೇಳಿಸ್ಕೊಳ್ಳಿ ನನ್ ಬಡಪಾಯಿ ಪತಿದೇವ್ರೆ, ನಿಮ್ಮನ್ ಬಿಟ್ಟು ನನ್ ಎಲ್ಲೂ ಹೋಗಲ್ಲ. ನೀವೆಲ್ಲೋ ನಾನಲ್ಲಿ. ಇಷ್ಟು ಹಠ ಮಾಡ್ತಿರಲ್ಲ. ಮತ್ತೆ ನೀವ್ ಮಾಡ್ತಿರೋದೇನು? ದೇವ್ರೆ, ನಾವು ಗಂಡ್ ಮಕ್ಳು ಹಾಗೂ ಹೀಗೂ ಅಡ್ಜಸ್ಟ್ ಮಾಡ್ಕೋತೀವಿ. ಆದ್ರೆ ಹೆಣ್ಣಿನ ಶರೀರ ಸ್ವಲ್ಪ ಸೂಕ್ಷ್ಮ ಇರುತ್ತೆ. ಚೆನ್ನಾಗಿ ರೆಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟೇ. ಫ್ರೆಶ್ ಆಗಿ ಬೆಳಗ್ಗೆ ಬನ್ನಿ, ಹೋಗಿ. ಕಷ್ಟ ಇರ್ಲಿ ಸುಖ ಇರ್ಲಿ ನಿಮ್ ಜೊತೆಗೆ ಇರ್ಬೇಕು ಅಂತ ನಾನು ಡೀಲ್ ಮಾಡ್ಕೊಂಡಾಗಿದೆ. ನಾನು ಅಜ್ಜಿ ಮನೆಗೆ ಹೋದಾಗ ನನ್ನನ್ನ ಒಂದ್ ಕ್ಷಣ ಕೂಡ ಬಿಡದೆ ನನ್ನನ್ನ ಕಾಡಿದ್ರಿ. ಈ ಕಷ್ಟ ಇದೆ ಅನ್ನುವಾಗ ನನ್ನನ್ನ ದೂರ ಓಡಿಸ್ತಿದ್ದೀರಲ್ಲ. ಇದನ್ನ ಪ್ರೇಮದ ನ್ಯಾಯಾಲಯದಲ್ಲಿ ಅಪರಾಧ ಎಂದು ಪರಿಗಣಿಸಲಾಗಿದೆ. ಹಾಗೂ ಅಪರಾಧಿಯಾದ ನಿಧಿಗೆ ಮನೆ ಹೋಗುವ ಶಿಕ್ಷೆ ವಿಧಿಸಲಾಗಿದೆ. ನೋಡಿ ಲೈಟ್ ಹೌಸ್, ನಾವಿಬ್ರು ಸುಸ್ತಾಗ್ಬಿಟ್ರೆ ಬೆಳಗ್ಗೆ ಬರೋ ಪೇಷಂಟ್ಗೆ ಅಟೆಂಡ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಯಾರಾದ್ರೂ ಒಬ್ರಾದ್ರೂ ಆಕ್ಟಿವ್ ಆಗಿರ್ಬೇಕಲ್ವಾ? ಆದ್ರೂ ಹೋದ್ರೂ ಏನೂ ಇಲ್ಲ. ನೀವೊಂದು ಪ್ರೀತಿಸ್ತೀರ ತಾನೆ? ಇದನ್ನ ಕೇಳೋ ಪ್ರಶ್ನೆನಾ? ಅಂದ್ಮೇಲೆ ಮನೆಗೆ ಹೋಗಿ ರೆಸ್ಟ್ ಮಾಡಿ ಆರಾಮಾಗಿ ಬನ್ನಿ. ಇಲ್ಲ ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೋತೀನಿ. ಇದಕ್ಕೆ ಬ್ಲಾಕ್ ಮೇಲ್ ಅಂತಾರೆ. ಇದು ಲವ್ ಬ್ಲಾಕ್ ಮೇಲ್. ಅದ್ ಯಾವಾಗ ಹೇಳಿದ ಅಂತ ರಿಸರ್ಚ್ ಮಾಡಿ ನಾಳೆ ಬೆಳಗ್ಗೆ ನೀವು ವಾಪಸ್ ಬರ್ತೀರಲ್ಲ, ಆಗ ಹೇಳ್ತೀನಿ. ಈಗ ನೀವು ಹೊರಡ್ಬೇಕು. ಕಮಾನ್. ನಾನು ಹೊರಡ್ಲೇಬೇಕಾ? ಎಸ್. ಸರಿ, ಟೈಮ್ ಸಿಕ್ಕಿದಾಗ ರೆಸ್ಟ್ ಮಾಡ್ಬೇಕು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತಿರ್ಬಾರ್ದು. ಓಕೆನಾ? ಓಕೆ. ಓಕೆ, ಬಾಯ್ನಾ? ಬಾಯ್, ಹೊರಡಿ. ನಿಜವಾಗ್ಲೂ ನೀವು ನನ್ನ ಬರೀ ಕೈಲೇ ಕಳಿಸ್ತಿದ್ದೀರಾ? ಏನು ಕೊಡಲ್ವಾ? ಹಾ ತಗೊಳ್ಳಿ. ಯು ಕ್ಯಾನ್ ರೀಡ್ ನೌ. ತುಂಬಾ ಬುದ್ಧಿವಂತ ನೀವು. ಹಾಸ್ಪಿಟಲ್ ರೀ ಇದು. ರಪ್ಪಂತ ಕೊಡಿ, ಟಪ್ಪಂತ ಹೋಗ್ಬಿಡ್ತೀನಿ. ಇಲ್ಲಾಂದ್ರೆ ನಾನು ಹೋಗಲ್ಲ. ನಾಳೆ ಬೆಳಗ್ಗೆ ತನಕ ಆಕ್ಟಿವ್ ಆಗಿರೋಕೆ ಸಾಕು. ಸೇಮ್ ಹಿಯರ್. ಗುಡ್ ನೈಟ್. ಕೂತ್ಕೊಳ್ಳಿ. ಆದ್ರೆ ರೆಸ್ಟ್ ಮಾಡಬೇಕು. ಬಾಯ್. ಬಾಯ್. ಆಹಾ, ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಯಾ? ಯಾರ ಜೊತೆ ಅಣ್ಣ? ಅವರು ನಮ್ಮಪ್ಪ ದಿ ಗ್ರೇಟ್ ರಾಮಕೃಷ್ಣ ವಸಿಷ್ಠರ ಹುಟ್ಟದಬ್ಬನ ಧಾಮ್ ಧೂಮ್ ಅಂತ ಸೆಲೆಬ್ರೇಷನ್ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್
ನೀನಾದ್ರೂ ನನಗೊಂದು ಮಾತು ಹೇಳ್ಬೋಯ್ತಲ್ವಾ? ನೀನು ಅವ್ರ ಜೊತೆ ಸೇರಿ ಈ ತಯಾರಿ ಬಿಸಿನಲ್ಲಿ ಕಳೆದು ಹೋಗ್ಬಿಟ್ಟೆ ಹೇಗೆ? ಅಣ್ಣ ಏನ್ ಹೇಳ್ತಿದ್ಯಾ? ಆಸ್ಪತ್ರೆಯಲ್ಲಿ ಬರ್ತಡೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಏನು ಅಂತ ನನ್ ಕೇಳ್ತೀಯಲ್ಲ? ಹಾಸ್ಪಿಟಲ್ ಅಲ್ಲಿ 108 ಪ್ರಾಬ್ಲಮ್ಸ್ ಆಗ್ತಿದೆ, ಅದ್ರ ಮಧ್ಯೆ ಬರ್ತ್ಡೇ ಸೆಲೆಬ್ರೇಷನ್ ಬೇರೆನಾ? ನನ್ಗೊಂದು ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ನಂಬ್ತಾರ? ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿರ್ತೀಯಲ್ಲ, ಈ ವಿಷಯ ನಿನಗೆ ಗೊತ್ತಾಗ್ಲಿಲ್ವಾ? ಇದೇ ವಿಷಯನ ಡಿಸ್ಕಸ್ ಮಾಡೋದಕ್ಕೆ ಅಮ್ಮ ಮಾತಿ ಆಸ್ಪತ್ರೆಗೆ ಹೋಗಿ ಬಂದ್ರಲ್ಲ. ಅಮ್ಮ ಅದಕ್ಕೆ ಆಸ್ಪತ್ರೆಗೆ ಬಂದಿದ್ರ? ಅದನ್ನೇ ಹೇಳ್ತಾ ಇರೋದು. ಈ ವಾರದಲ್ಲಿ ಆಸ್ಪತ್ರೆಯಲ್ಲಿ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಬೆಪ್ತ ಗಿಡ್ತರ ನಿಂತ್ಕೊಂಡಿದೀಯಾ. ಅಣ್ಣ ಪ್ಲೀಸ್ ಕಾಮ್ ಡೌನ್. ನನ್ ನಿಜವಾಗ್ಲೂ ಯಾವ ವಿಷಯನೂ ಗೊತ್ತಿಲ್ಲ. ಎಲ್ಲ ಆಸ್ತಿನೂ ಆ ದರಿದ್ರದನ್ನು ಕೊಟ್ಟೋಗಿರೋ ನಮ್ಮ ಅಪ್ಪನ ಹುಟ್ಟದಬ್ಬ ನಡಿ ಕೂಡ್ದು. ಇಷ್ಟ್ರ ಮೇಲೆ ನನ್ನ ಮಾತು ಮೀರಿ ಆ ಹುಟ್ಟದಬ್ಬ ನಡೆದ್ರೆ ನಡಿಲಿ, ನಾನು ಬರ್ತೀನಿ. ಸೆಲೆಬ್ರೇಷನ್ ನಾನು ಬಂದು ಏನ್ ಮಾಡ್ತೀನಿ ಅಂತ ನೀನು ನೋಡ್ತಾ ಇರೋ. ಆದ್ರೆ ಈ ಸೆಲೆಬ್ರೇಷನ್ ಈ ಪರಿಸ್ಥಿತಿಲಿ ಆಸ್ಪತ್ರೆಯಲ್ಲಿ ನಡೆಯೋಕೆ ಹೇಗೆ ಸಾಧ್ಯ? ಏನಾಯ್ತು? ಏನೋ ಬಹಳ ದೊಡ್ಡದಾಗಿ ಯೋಚನೆ ಮಾಡ್ತಾ ನಿಂತುಬಿಟ್ಟೆ. ಏನಿಲ್ಲ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಅವ್ರು ಏನ್ ಪ್ಲಾನ್ ಮಾಡ್ತಿದಾರಂತ ವಿಚಾರಿಸ್ತೀನಿ. ಅದೇನ್ ಮಾಡ್ತೀಯೋ ಮಾಡು. ಈ ಸಾರಿ ನಾನಂತೂ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಇದೇನಾಗ್ತಿದೆ? ಭುವನೇಶ್ವರಿ ಈ ಫಂಕ್ಷನ್ ಆಗೋಕ್ಕಂತೂ ಬಿಡಲ್ಲ. ಆದ್ರೆ ಇದೇ ವಿಷಯ ಇಟ್ಕೊಂಡು ಅಣ್ಣ ಏನಾದರೂ ಆಸ್ಪತ್ರೆಗೆ ಬಂದ್ರೆ ಇದಿನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ಅಣ್ಣನಿಗೆ ಸೀತಾ ಬದುಕಿರೋ ಸತ್ಯ ಗೊತ್ತಾಗಕ್ಕೆ ಮೊದಲೇ ನಾನು ಏನು ಮಾಡಬೇಕೋ ಅದನ್ನು ಮಾಡ್ತೀನಿ.